ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ 18ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಕರ್ಮದಲ್ಲಿ ಅಕರ್ಮವನ್ನ ನೋಡೋದು ಅಂತಂದ್ರೆ ಏನು, ಮತ್ತೆ ಆ ರೀತಿ ನೋಡುವಂತ ಮನುಷ್ಯ ಯಾವ ರೀತಿ ಎಲ್ಲ ಕರ್ಮಗಳನ್ನ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಅಕರ್ಮದಲ್ಲಿ ಕರ್ಮವನ್ನ ನೋಡೋದು ಅಂತಂದ್ರೆ ಏನು? ಅಂದ್ರೆ ಕರ್ಮದಲ್ಲಿ ಅಕರ್ಮವನ್ನ ನೋಡೋದು ನಮ್ಗೆ ಗೊತ್ತಾಯ್ತು ಈಗ. ಈಗ ಅಕರ್ಮದಲ್ಲಿ ಕರ್ಮವನ್ನ ನೋಡೋದು ಅಂತಂದ್ರೇನು? ಆ ರೀತಿ ಮಾಡುವಂತ ಮನುಷ್ಯರಲ್ಲಿ ಬುದ್ಧಿವಂತನು, ಯೋಗಿಯು ಮತ್ತೆ ಸಮಸ್ತ ಕರ್ಮಗಳನ್ನು ಮಾಡುವಂಥವನು ಹೇಗೆ? ಅಂದ್ರೆ ಹೇಗಿರ್ತಾನೆ? ಹೇಗ್ ಮಾಡೋದದು? ಯಾಕಂದ್ರೆ ನಾವು ಆ ಮಟ್ಟಕ್ಕೆ ತಲುಪಬೇಕು ಅಂದ್ರೆ ಆ ವಿಷಯ ನಮಗೆ ಗೊತ್ತಿರಬೇಕಲ್ವಾ? ಸೊ ಆದ್ರಿಂದ ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಉತ್ತರ ಏನು ಅಂತಂದ್ರೆ, ಈಗ ಜನರಲ್ ಆಗಿ ಈ ಲೋಕ ಪ್ರಸಿದ್ಧಿಯಲ್ಲಿ ಇರುವ ಹಾಗೇನೆ ಮನಸ್ಸು, ವಾಣಿ ಮತ್ತೆ ಶರೀರದ ವ್ಯಾಪಾರವನ್ನ ತ್ಯಾಗ ಮಾಡೋದ್ರ ಹೆಸರು ಅಕರ್ಮ ಅಂತ ಅನ್ಕೊಂಡಿದೀವಿ ನಾವು. ಅಂದ್ರೆ ಅರ್ಥ ಏನು? ಈಗ ನಾನು ಮನಸ್ಸಿನ ಮೂಲಕ, ವಾಣಿಯ ಮೂಲಕ, ಶರೀರದ ಮೂಲಕ ಏನಾದ್ರೂ ಮಾಡ್ತಿರ್ತೀನಲ್ಲ, ಅದನ್ನ ಕರ್ಮ ಅಂತ ಹೇಳ್ತೀವಿ. ಮಾಡದೇ ಇರೋದನ್ನ, ನಾನು ಇದನ್ನ ಮಾಡೋದೇ ಇಲ್ಲ, ಕೆಲಸನೇ ಮಾಡೋದಿಲ್ಲ ಅಂತ ಕೂತ್ಕೊಂಡ್ಬಿಡ್ತೀವಲ್ವಾ, ಅದನ್ನ ಅಕರ್ಮ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ತ್ಯಾಗರೂಪಿ ಅಕರ್ಮವನ್ನೂ ಕೂಡ ಆಸಕ್ತಿ, ಫಲಾಪೇಕ್ಷೆ, ಮಮತೆ ಮತ್ತೆ ಅಹಂಕಾರ ಪೂರ್ವಕವಾಗಿ ಮಾಡಿದ್ರೆ, ಅಂದ್ರೆ ನಾನು ಕೆಲಸನೇ ಮಾಡಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡು ನಾವು ಮಾಡ್ತೀವಲ್ವಾ, ಅದನ್ನು ಕೂಡ ಈ ರೀತಿ ಮಾಡಿದ್ರೆ ನನಗೇನೋ ಒಂದು ಹೆಸರು ಸಿಗುತ್ತೆ ಅಂತನೋ, ಅಥವಾ ಈ ರೀತಿ ಮಾಡಿದ್ರೆ ನನಗೇನೋ ಒಂದು ಫಲ ಸಿಗುತ್ತೆ ಅಂತನೋ, ಏನು ನಾನು ಮಾಡದೇ ಇದ್ರೆ ನನಗೆ ಯಾವುದೂ ಒಂದು ಅಟ್ಯಾಚ್ಮೆಂಟ್ಗಳು ಬರೋದಿಲ್ಲ, ಇದರಿಂದ ನನಗೆ ಏನೂ ಸಿಗೋದಿಲ್ಲ, ಅದರಿಂದ ನನಗೆ ಮುಕ್ತಿ ಸಿಕ್ಕಿಬಿಡುತ್ತೆ ಅಂತ ಒಂದು ಆಸೆ ಇಟ್ಕೊಂಡು ಮಾಡೋದು, ಅಥವಾ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಅಹಂಕಾರ ಕೂಡ ಇರುತ್ತೆ ಅಲ್ವಾ. ಈಗ ನಾನು ಏನೋ ಒಂದು ತಿನ್ನೋದನ್ನ ಬಿಡ್ತಾ ಇದ್ದೀನಿ, ಅದನ್ನ 108 ಜನರ ಹತ್ರ ಹೇಳ್ಕೊಂಬರ್ತೀವಿ. ಯಾಕೆ? ನನಗೆ ಅಹಂಕಾರ ಇರುತ್ತೆ, ನಾನೇ ಬಿಟ್ಟಿದ್ದೀನಿ, ನಾನೇ ಮಾಡ್ತಾ ಇಲ್ಲ, ನಾನೇ ಹೋಗ್ತಾ ಇಲ್ಲ ಅನ್ನೋ ರೀತಿ. ಅಂದ್ರೆ ಅಲ್ಲಿ ಕೆಲಸದ ತ್ಯಾಗ ಮಾಡಿದ್ರು ಕೂಡ ಅದರಲ್ಲಿ ಆಸಕ್ತಿ ಇರುತ್ತೆ ನಮಗೆ, ಆಮೇಲೆ ಅದನ್ನೇ ಹೇಳ್ತಿರ್ತೀವಿ. ಅಂದ್ರೆ ಅರ್ಥ ಏನು? ಅದ್ರಲ್ಲಿ ನನ್ಗೆ ಅಟ್ಯಾಚ್ಮೆಂಟ್ ಇರೋದ್ರಿಂದ ತಾನೇ ಅದನ್ನ ಹೇಳ್ಕೊಳ್ತೀನಿ, ಮತ್ತು ಅಹಂಕಾರ ಇರೋದ್ರಿಂದ ನಾನು ಮಾಡಿದ್ದೀನಿ ಆ ಕೆಲಸವನ್ನ ಅಂತ ಕೂಡ ಹೇಳ್ತೀನಲ್ಲ. ಇದೆಲ್ಲವೂ ಕೂಡ ಪುನರ್ಜನ್ಮಕ್ಕೆ ಕಾರಣವಾಗುತ್ತೆ. ಯಾಕೆ? ಅದರಲ್ಲಿ ನಮಗೆ ಆಸಕ್ತಿ ಇದೆ, ಫಲಾಪೇಕ್ಷೆ ಇದೆ, ಮಮತೆ ಇದೆ, ಅಹಂಕಾರ ಇದೆ. ಈಗ ಕೆಲಸವನ್ನ ಮಾಡ್ತಾ ಇದ್ದು ಅದರಲ್ಲಿ ಅಕರ್ಮವನ್ನ ತೋರಿಸೋದು ಅಂತಂದ್ರೇನು? ಇದೆಲ್ಲವನ್ನ ಬಿಡೋದು ಅಂದ್ರೆ ಏನು? ಮಾನಸಿಕವಾಗಿ ಕೂಡ ನಾವು, ದೈಹಿಕವಾಗಲಿ ಮಾನಸಿಕವಾಗಲಿ, ನಮ್ಮ ಮಾತಿನ ಮೂಲಕವಾಗ್ಲಿ ಆಗ್ಲಿ, ಯಾವುದೇ ರೀತಿಯ ಆಸಕ್ತಿ, ಫಲಾಪೇಕ್ಷೆ, ಮಮತೆ, ಅಹಂಕಾರ ಇದನ್ನೆಲ್ಲ ಇಟ್ಕೊಳ್ದೆ ಕೆಲಸ ಮಾಡೋದಿದೆಯಲ್ಲ, ಅದೇ ನಮ್ಮನ್ನ ಮುಕ್ತಿಗೆ ಕರ್ಕೊಂಡು ಹೋಗುತ್ತೆ. ಅಂದಮೇಲೆ ನೀನ್ ಕೆಲಸ ಎಲ್ಲ ಬಿಟ್ಬಿಟ್ಟು ಅದರಲ್ಲಿ ಆಸಕ್ತಿ ಇಟ್ಕೊಂಡು ಅದರಲ್ಲಿ ಅಹಂಕಾರ ಇಟ್ಕೊಂಡಿದ್ರೆ ಅದು ಕೂಡ ನಮಗೆ ಬಂಧನಕ್ಕೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲ, ಕರ್ತವ್ಯ ಕರ್ಮಗಳನ್ನ ಅವಹೇಳನ ಮಾಡೋದ್ರಿಂದ, ಈಗ ಆ ಥರ ಎಲ್ಲ ಮಾಡ್ಬಿಟ್ರೆ ನಂಗೆ ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಅಂತ ಆ ನನ್ನ ಕರ್ತವ್ಯಗಳು ಅಂತ ಭಗವಂತ ನನಗೆ ಅಂತ ಕೊಟ್ಟಿರುವಂತ ಕೆಲಸ ಅದು, ಅದನ್ನು ಅವಹೇಳನ ಮಾಡ್ತೀನಿ ನಾನು. ಅಥವಾ ಇನ್ನೊಂದೇನು ಅಂತಂದ್ರೆ ಡಂಬಾಚಾರಕ್ಕೋಸ್ಕರ, ಅಂದ್ರೆ ಏನು? ಬೇರೆಯವರು ನೋಡ್ಲಿ ಅಂತ. ಈಗ ಬೇಕಾದಷ್ಟು ಜನ ಈ ರೀತಿ ಬಿಡೋದಿದೆಯಲ್ಲ, ಅಕರ್ಮ ಅಂದ್ರೆ ಕೆಲಸ ಮಾಡದೇ ಇರೋದು ಅದು, ಅಥವಾ ಏನೋ ಒಂದು ಮಾಡ್ತಾ ಇರೋದನ್ನ ನಿಲ್ಲಿಸೋದು, ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ ಡಂಬಾಚಾರಕ್ಕೋಸ್ಕರ ಮಾಡ್ತಾರೆ. ಅಂದ್ರೆ ಏನು? ಬೇರೆಯವರು ನೋಡ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ. ಅದು ಕೂಡ ವಿಕರ್ಮದ ರೂಪದಲ್ಲೇ ಬದಲಾಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ನೀನು ಮನಸ್ಸಿನಿಂದ ಇದನ್ನ ನಾನು ಮಾಡಬಾರ್ದು ಅಂತ ಬಿಟ್ಟಿಲ್ಲ, ಅದರಲ್ಲೂ ಕೂಡ ನೀನು ಬೇರೆಯವ್ರಿಗೋಸ್ಕರ, ಅಂದ್ರೆ ಏನು? ತೋರಿಕೆಗೆ, ಅಥವಾ ನನ್ನ ಕರ್ತವ್ಯ ಅಂತಂದ್ರೆ ಅದನ್ನ ಹೇಸಿಗೆ ತರ, ಅಂದ್ರೆ ಏನು? ಅದನ್ನ ಅವಹೇಳನ, ಅದನ್ನ ನಿಕೃಷ್ಟವಾಗಿ ನೋಡೋದು, ಆ ರೀತಿ ಆದ್ರೂ ಬಿಟ್ಟಿರ್ಬೋದು, ಅಥವಾ ಬೇರೆಯವರ ತೋರಿಕೆಗೋಸ್ಕರ ಆದ್ರೂ ಬಿಟ್ಟಿರ್ಬೋದು. ಈ ರೀತಿ ಮಾಡಿದಾಗ ಅದು ನನ್ನ ಕರ್ತವ್ಯ ಕರ್ಮ ಆಗಿದ್ರು ಕೂಡ ಅದು ವಿಕರ್ಮ ಅಂತ ಅನ್ನಿಸ್ಕೊಂಡ್ಬಿಡತ್ತೆ. ಆಯ್ತಾ? ಈ ರೀತಿ ಬದಲಾಗುತ್ತೆ ಅನ್ನುವಂಥ ರಹಸ್ಯವನ್ನ ತಿಳ್ಕೊಳ್ಳೋದಿದೆಯಲ್ಲ, ಇದನ್ನೇ ಅಕರ್ಮದಲ್ಲಿ ಕರ್ಮವನ್ನ ನೋಡೋದು ಅಂತ ಹೇಳ್ತಾ ಇರೋದು. ಈಗ ಅರ್ಥ ಆಯ್ತಲ್ವಾ? ಕೆಲಸ, ನಮ್ಮ ಕರ್ತವ್ಯ ಕರ್ಮಗಳನ್ನ ಯಾವುದೇ ಅಟ್ಯಾಚ್ಮೆಂಟು, ಫಲಾಪೇಕ್ಷೆ ಇಲ್ಲದೆ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಬೇರೆ ಇಲ್ಲ.
ಆದರೆ ನಾನು ಕೆಲಸವನ್ನೆಲ್ಲ ಮಾಡೋದಿಲ್ಲ ಅಂತ ಬಿಟ್ಟುಬಿಟ್ಟು, ಅದರಲ್ಲಿ ನಾನು ಫಲಾಪೇಕ್ಷೆಯನ್ನು ಇಟ್ಕೊಂಡು, ಅದರಲ್ಲಿ ನನ್ನ ಮನಸ್ಸನ್ನು ಇಟ್ಕೊಂಡು, ಅದರಲ್ಲಿ ನನ್ನ ಮಮತೆಯನ್ನು ಇಟ್ಕೊಂಡು, ಅದರಲ್ಲಿ ನನಗೆ ಅಹಂಕಾರ ಇದ್ದು, ಅಥವಾ ಕರ್ತವ್ಯ ಕರ್ಮಗಳನ್ನು ಅವಹೇಳನ ಮಾಡಿಕೊಂಡು, ಅಥವಾ ಇನ್ನೂ ಡಂಬಾಚಾರಕ್ಕೋಸ್ಕರ ಬೇರೆಯವರ ತೋರಿಕೆಗೋಸ್ಕರ ಮಾಡೋದು, ಇದೆಲ್ಲ ಮಾಡಿದಾಗ ಅದು ವಿಕರ್ಮವಾಗ್ಬಿಡುತ್ತೆ. ಆಯ್ತಾ? ಇದನ್ನೆಲ್ಲ ತಿಳ್ಕೊಳ್ಳೋದಿದೆಯಲ್ಲ, ಅದನ್ನ ಅಕರ್ಮದಲ್ಲಿ ಕರ್ಮವನ್ನ ನೋಡೋದು ಅಂತ ಹೇಳ್ತಾರೆ. ಈ ರಹಸ್ಯವನ್ನ ತಿಳ್ಕೊಂಡಿರುವಂತ ಯಾವುದೇ ಮನುಷ್ಯ ಆಗಿರ್ಬೋದು, ಯಾವುದೇ ಶಾರೀರಿಕ ಕಷ್ಟದ ಭಯದಿಂದ ಅವನು ವರ್ಣ ಮತ್ತೆ ಆಶ್ರಮಕ್ಕೆ ಸರಿಯಾದ ಕರ್ಮಗಳನ್ನ ತ್ಯಾಗ ಮಾಡೋದಿಲ್ಲ. ಈಗ ನಾನು ಯಾವ ವರ್ಣದಲ್ಲಿದ್ದೀನೋ, ನಾನು ಯಾವ ಆಶ್ರಮದಲ್ಲಿದ್ದೀನೋ, ಅದಕ್ಕೇನು ಅಂತ ಕರ್ಮ ಇರುತ್ತೋ ಅದರ ತ್ಯಾಗವನ್ನು ಯಾವತ್ತೂ ಮಾಡೋದಿಲ್ಲ. ಅವನಿಗೆ ಎಷ್ಟೇ ಕಷ್ಟ ಆದರೂ ಕೂಡ, ಶಾರೀರಿಕವಾಗಿಯೇ ಆಗಿರ್ಬೋದು, ಮಾನಸಿಕವಾಗಿಯೇ ಆಗಿರಬಹುದು, ಅವನು ತನ್ನ ಕರ್ತವ್ಯ ಕರ್ಮಗಳನ್ನು ಬಿಡೋದಿಲ್ಲ. ರಾಗ, ದ್ವೇಷ ಅಥವಾ ಮೋಹಕ್ಕೆ ವಶನಾಗಿ ಇನ್ನು ಮಾನಕ್ಕೆ, ದೊಡ್ಡಸ್ತಿಕೆಗೆ, ಪ್ರತಿಷ್ಠೆಗೆ, ಅಥವಾ ಇನ್ನು ಬೇರೆ ಯಾವುದೋ ಫಲ ಸಿಗುತ್ತೆ ನನಗೆ ಅನ್ನುವಂಥ ಪ್ರಾಪ್ತಿಗೋಸ್ಕರ ಅವನು ಅದನ್ನು ಮಾಡೋದಿಲ್ಲ. ಆಯ್ತಾ? ಅವ್ನು ಮಾಡೋದು ಇದು ನನ್ನ ಕರ್ತವ್ಯ ಕರ್ಮ, ನಾನು ಮಾಡಬೇಕಾಗಿದೆ ಅಂತ ತಿಳ್ಕೊಂಡು ಮಾಡ್ತಾನೆ ಹೊರತು, ಅವನು ಬೇರೆಯವ್ರ ಮೇಲೆ ಏನೋ ಸೇಡು ತೀರಿಸ್ಕೊಳ್ಳೋದಕ್ಕೆ ಆ ಕೆಲಸ ಮಾಡೋದು, ಅಥವಾ ಇನ್ನೇನೋ ಮೋಹಕ್ಕೋಸ್ಕರ ಮಾಡೋದು, ಅಥವಾ ದೊಡ್ಡಸ್ತಿಗೆಗೋಸ್ಕರನೋ ಇಲ್ಲ ಇನ್ನೇನೋ ಫಲಾಪೇಕ್ಷೆ ಇಟ್ಕೊಂಡು ಆ ಕೆಲಸಗಳನ್ನು ಮಾಡೋದಿಲ್ಲ. ಅದಕ್ಕೋಸ್ಕರನೇ ಅವನು ಯಾವತ್ತೂ ತನ್ನ ಕರ್ತವ್ಯದಿಂದ ಪತನಗೊಳ್ಳೋದಿಲ್ಲ. ಅವನು ಎಲ್ಲಿರ್ತಾನೋ ಅಲ್ಲೇ ಇರ್ತಾನೆ. ತನ್ನ ಕರ್ತವ್ಯ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗ್ತಾನೆ. ಯಾವಾಗ ನಾವು ಆಸೆಗಳು ಇಟ್ಕೊತೀವೋ, ಫಲಾಪೇಕ್ಷೆ ಇಟ್ಕೊಳ್ತೀವೋ, ಅಥವಾ ಅಹಂಕಾರದಿಂದ ಮಾಡ್ತೀವೋ, ಆಗ ನಾವು ಬೀಳೋ ಅಂಥ ಸಾಧ್ಯತೆಯೂ ಇರುತ್ತೆ. ಆಯಿತಾ? ಆದರೆ ಯಾವಾಗ ಅವನ ಮನಸ್ಸು ಸರಿಯಾಗಿರುತ್ತೋ, ನಾನು ಇದನ್ನು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಾ ಇರ್ತಾನೋ, ಅವಾಗ ಅವನು ಅದರಿಂದನೂ ಕೂಡ ಕೆಳಗಡೆ ಬೀಳೋದಿಲ್ಲ ಅವನು. ಮತ್ತೆ ಯಾವ ಒಂದು ತ್ಯಾಗದಲ್ಲಿ ಮಮತೆ, ಆಸಕ್ತಿ, ಫಲಾಪೇಕ್ಷೆ ಮತ್ತು ಅಹಂಕಾರದ ಸಂಬಂಧವನ್ನು ಇಟ್ಕೊಂಡು ಪುನರ್ಜನ್ಮಕ್ಕೆ ಅವನು ಭಾಗಿ ಕೂಡ ಆಗೋದಿಲ್ಲ. ಅಂದರೆ ಅವನಿಗೆ ಇದೆಲ್ಲ ಇಲ್ಲದೆ ಇರೋದ್ರಿಂದ ಅವನಿಗೆ ಮತ್ತೆ ಮತ್ತೆ ಹುಟ್ಟಿ ಬರಬೇಕು ಅನ್ನುವಂಥ ನೆಸೆಸಿಟಿನೂ ಇಲ್ಲ. ಅದಕ್ಕೋಸ್ಕರನೇ ಅವನು ಮನುಷ್ಯರಲ್ಲಿ ಬುದ್ಧಿವಂತನಾಗಿದ್ದಾನೆ ಅಂತ ಹೇಳೋದು. ಯಾಕೆ ಅಂತಂದರೆ ಆ ಭಗವಂತನ ಜೊತೆ ಅವನ ಸಂಯೋಗ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಅವನು ಯೋಗಿ ಆಗಿರ್ತಾನೆ. ಅವನಿಗೆ ಯಾವುದೇ ಕರ್ತವ್ಯ ಅನ್ನೋದು ಬಾಕಿನೇ ಇರೋದಿಲ್ಲ. ಯಾವಾಗ ಕರ್ಮದ ಒಂದು ತತ್ವ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೀವೋ, ನಾವು ಏನೇ ವರ್ಣಾಶ್ರಮದಲ್ಲಿದ್ದರೂ ಕೂಡ, ನಾವು ನಮ್ಮ ಕರ್ತವ್ಯ ಮಾಡ್ತಾ ಇದ್ರೂ ಕೂಡ ನಾವು ಆ ಭಗವಂತನಲ್ಲಿ ಒಂದಾಗಿರ್ತೀವಿ. ಅದಕ್ಕೋಸ್ಕರ ನಮ್ಮನ್ನು ಯೋಗಿ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಆಯಿತಾ? ಅಂಥ ಯೋಗಿಗೆ ಯಾವುದೇ ಕರ್ತವ್ಯ ಕರ್ಮಗಳು ಕೂಡ ಬಾಕಿ ಉಳ್ತಿರೋದಿಲ್ಲ. ಈಗ ಮಾಡ್ತಾ ಇರೋದು ಆದಮೇಲೆ ಅವನು ಸ್ವತಃ ಭಗವಂತ ಎಲ್ಲಿರ್ತಾನೋ ಅಲ್ಲೇ ಹೋಗ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರನೇ ಅವನು ಸಮಸ್ತ ಕರ್ಮಗಳನ್ನು ಮಾಡುವಂಥವನಾಗಿದ್ದಾನೆ ಅಂತಂದ್ಬಿಟ್ಟು ಹೇಳೋದು. ಈಗ ಕ್ಲೀನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಮತ್ತೆ ನಾವು ಕೇಳ್ತಾ ಇದ್ದಾಗ ನಮಗದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.